ಎಲ್ಲ ಆತ್ಮೀಯ ನಮ್ಮ ಚಾನಲ್ನ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ನೆಚ್ಚಿನ ಶ್ರೀನಿವಾಸ್ ಗುರೂಜಿ ಮಾಡುವ ನಮಸ್ಕಾರಗಳು. ಇವತ್ತು ನಾವು ಈ ವಿಡಿಯೋದಲ್ಲಿ ಪರಶುರಾಮರ ಬಗ್ಗೆ ತಿಳಿದುಕೊಳ್ಳೋಣ. ಶ್ರೀಹರಿಯ ಅವತಾರ, ದಶಾವತಾರಗಳಲ್ಲಿ ಪರಶುರಾಮನ ಅವತಾರವೂ ಕೂಡ ಮುಖ್ಯವಾಗಿದೆ. ಇಂತಹ ಪರಶುರಾಮನ ಅವತಾರದ ಬಗ್ಗೆ ನಾವಿವತ್ತು ತಿಳಿದುಕೊಳ್ಳೋಣ. ನೋಡಿ, ಹಡೆದ ತಾಯಿಯ ಶಿರವ ಕಡಿದ ಪರಶುರಾಮ. ನೋಡಿ, ಹೆತ್ತ ತಾಯಿಯ ಶಿರವನ್ನೇ ಕಡಿತಾನೆ ಯಾರು? ಪರಶುರಾಮ. ಅಂತಹ ಪರಮಾತ್ಮನ ದಶಾವತಾರಗಳಲ್ಲಿ ಗುರುತಿಸಲ್ಪಟ್ಟ ಶ್ರೀ ಪರಶುರಾಮ ದೇವರ ಅವತಾರ ಆಗಿದ್ದು ವೈಶಾಖ ಶುದ್ಧ ತೃತೀಯ ಅಂತ ಕರೀತಾರೆ. ನೋಡಿ, ಅಕ್ಷಯ ತೃತೀಯ ಅಂತೇಳಿ ಏನು ಕರಿತೀವಿ, ಅವತ್ತು ಈ ಪರಮಾತ್ಮನಾದಂಥ ಶ್ರೀ ಪರಶುರಾಮನ ಅವತಾರ ಆಗತ್ತೆ. ಜಮದಗ್ನಿ ರೇಣುಕಾ ದಂಪತಿಗಳ ಮಗನಾಗಿ ಅವತರಿಸಿದ ರೂಪ ಪರಶುರಾಮ. ಪರಶುರಾಮನ ಮಡದಿಯ ಹೆಸರು ಹರಿಣಿ. ಜಮದಗ್ನಿ ಮುನಿಗಳ ಪುತ್ರನಾಗಿ ಅವತರಿಸಿದ ಶ್ರೀಹರಿಯ ಹೆಸರು ರಾಮ. ಆದರೆ ಅವನ ಆಯುಧ ಪರಶು, ಅಂದರೆ ಕೊಡಲಿ. ಯಾವಾಗಲೂ ಪರಶು ಜೊತೆಯಲ್ಲೇ ಇಟ್ಟುಕೊಂಡು ಸುತ್ತಾಡುತ್ತಿದ್ದರಿಂದ ಅವನು ಪರಶುರಾಮ ಎಂದು ಪ್ರಸಿದ್ಧನಾದ. ಭೃಗು ಮಹರ್ಷಿಗಳ ವಂಶದಲ್ಲಿ ಬಂದಿರುವುದರಿಂದ ಅವನನ್ನು ಭಾರ್ಗವರಾಮ ಎಂದು ಕರೆಯುವರು. ಮತ್ತು ಹಡೆದ ತಾಯಿಯ ಶಿರವ ಕಡಿದ. ನೋಡಿ, ಒಮ್ಮೆ ಪರಶುರಾಮರ ತಾಯಿ ರೇಣುಕಾದೇವಿ ನೀರು ತರಲು ನದಿಗೆ ಹೋಗಿದ್ದಾಗ ಗಂಧರ್ವರಾಜ ಚಿತ್ರರಥನು ಅಪ್ಸರೆಯರೊಂದಿಗೆ ಅಲ್ಲಿ ಇರುತ್ತಾನೆ. ಒಮ್ಮೆ ಕ್ಷಣ ಮೈ ಮರೆತು ತನಗೂ ಆ ವೈಭೋಗ ಇದ್ದಿದ್ದರೆ ಚೆನ್ನಾಗಿತ್ತು ಎಂದುಕೊಳ್ಳುತ್ತಾರೆ. ಆಗ ಅದು ಜಮದಗ್ನಿಗಳ ದಿವ್ಯ ದೃಷ್ಟಿಗೆ ತಿಳಿದು ಅವರು ಕೋಪಗೊಳ್ಳುತ್ತಾರೆ. ತಮ್ಮ ಮಕ್ಕಳನ್ನು ಕರೆದು ನಿಮ್ಮ ತಾಯಿಯನ್ನು ಕೊಲ್ಲಿ ಎಂದು ಆದೇಶಿಸುತ್ತಾರೆ. ಮಾತೃಹತ್ಯೆ ಮಾಡುವುದೇ ಎಂದು, ಅಂತಹ ಪಾಪ ನಾವು ಮಾಡಲಾರೆ ಎಂದು ಎಲ್ಲ ಮಕ್ಕಳು ಹೇಳಲು ಜಮದಗ್ನಿಯು ಆಗ ತನ್ನ ಆಜ್ಞೆಯನ್ನು ಉಲ್ಲಂಘಿಸಿದ ತನ್ನ ಮಕ್ಕಳನ್ನು ಮತ್ತು ಹೆಂಡತಿಯನ್ನು ಕೊಲ್ಲಲು ತನ್ನ ಕೊನೆಯ ಮಗನಾದಂಥ ಪರಶುರಾಮನಿಗೆ ಆದೇಶಿಸುತ್ತಾರೆ. ತನ್ನ ತಂದೆಯ ಶಕ್ತಿಯನ್ನು ಅರಿತ ಪರಶುರಾಮ ತನ್ನ ತಾಯಿ ಮತ್ತು ತನ್ನ ಅಣ್ಣ ತಮ್ಮಂದಿರನ್ನು ತಕ್ಷಣ ಕೊಲ್ಲುತ್ತಾನೆ. ಜಮದಗ್ನಿಯು ಸಂತಸಗೊಂಡ. ಮಗನಿಗೆ ವರವನ್ನು ಕೇಳು, ನೀಡುವೆ ಎನ್ನುತ್ತಾರೆ. ಪರಶುರಾಮನು ತನ್ನ ತಾಯಿ ಮತ್ತು ಸಹೋದರರ ಮತ್ತೆ ಬದುಕಲಿ ಮತ್ತು ನನ್ನಿಂದ ಹತರಾಗಿರುವುದು ಅವರ ಸ್ಮರಣೆಗೆ ಬಾರದಿರಲಿ ಎಂದು ವರವನ್ನು ಕೇಳಿದನು. ಆಗ ಪರಶುರಾಮನ ತಾಯಿ ಮತ್ತು ಸಹೋದರರು ಗಾಢ ನಿದ್ರೆಯಿಂದ ಎದ್ದಂತೆ ಆನಂದದಿಂದ ಎದ್ದು ನಿಂತರು. ಇದರಿಂದ ಪಿತೃವಾಕ್ಯ ಪರಿಪಾಲಕನಾದ ಶ್ರೀ ಪರಶುರಾಮ. ನಂತರ ಜಮದಗ್ನಿ ಮುನಿಗಳ ಕಾಮಧೇನು. ನೋಡಿ, ಜಮದಗ್ನಿ ಮುನಿಗಳ ಆಶ್ರಮಕ್ಕೊಂದು ಕಾಮಧೇನು ಬಂದಿತ್ತು. ನೋಡಿ, ಒಮ್ಮೆ ರಾಜ ಕಾರ್ತವೀರ್ಯಾರ್ಜುನ ತನ್ನ ಪಾರಿವಾಳದೊಂದಿಗೆ ಜಮದಗ್ನಿ ಆಶ್ರಮಕ್ಕೆ ಬಂದಾಗ ಮಹಾಋಷಿಯು ತನ್ನ ಅತಿಥಿಗಳನ್ನು ಸತ್ಕರಿಸುತ್ತಾರೆ. ಇಷ್ಟೆಲ್ಲ ಮಾಡಲು ಹೇಗೆ ಸಾಧ್ಯವಾಯಿತು ಎಂದು ವಿಚಾರಿಸಿದಾಗ ಜಮದಗ್ನಿಗಳ ಬಳಿ ಇರುವ ಕಾಮಧೇನುವೇ ಕಾರಣ ಎಂದು ತಿಳಿಯಿತು. ಕಾರ್ತವೀರ್ಯಾರ್ಜುನ ತನಗೆ ಆ ಕಾಮಧೇನುವನ್ನು ಕೊಡಲು ಕೇಳಿದಾಗ ಜಮದಗ್ನಿಯು ಸಾಧ್ಯವಿಲ್ಲ ಎನ್ನುತ್ತಾರೆ. ಆಗ ಕಾರ್ತವೀರ್ಯಾರ್ಜುನ ಕಾಮಧೇನುವನ್ನು ಕದ್ದು ಒಯ್ಯುತ್ತಾನೆ, ಅಂದರೆ ಕದ್ದುಕೊಂಡು ಓಡೋಗುತ್ತಾನೆ. ಈ ವಿಷಯ ಪರಶುರಾಮನಿಗೆ ತಿಳಿಯುತ್ತದೆ. ಕಾಮಧೇನುವನ್ನು ರಕ್ಷಿಸುವೆ ಎಂದು ತನ್ನ ಕೊಡಲಿ, ಬಿಲ್ಲು, ಬಾಣ ಹಿಡಿದು ದೊರೆಯ ಬೆನ್ನಟ್ಟುತ್ತಾನೆ. ರಾಜ ಮತ್ತು ಪರಶುರಾಮನ ಮಧ್ಯ ಭೀಕರ ಕಾಳಗ ನಡೆಯುತ್ತದೆ. 1000 ಬಾಹುಗಳುಳ್ಳ ಕಾರ್ತವೀರ್ಯನನ್ನು ಕೊಂದು ಪರಶುರಾಮನು ಕಾಮಧೇನುವನ್ನು ಆಶ್ರಮಕ್ಕೆ ವಾಪಸ್ ತರುತ್ತಾನೆ. ಅಂತಹ ಕಾಮಧೇನು ವಾಪಸ್ಸಾದಳು. ಜಮದಗ್ನಿಯ ಪರಶುರಾಮನ ಕೃತ್ಯ ಸರಿಯಿಲ್ಲ ಎಂದು ವಿವರಿಸುತ್ತಾನೆ. ಬ್ರಾಹ್ಮಣರು ಕ್ಷಮಾಗುಣ ಹೊಂದಿರಬೇಕೇ ವಿನಃ ಯಾರನ್ನು ಕೊಲೆ ಮಾಡಬಾರದು ಎಂದು ಹೇಳುತ್ತಾರೆ. ಈ ಪಾಪ ಪರಿಹಾರಕ್ಕಾಗಿ ತೀರ್ಥಯಾತ್ರೆಗೆ ಹೋಗು ಎನ್ನುತ್ತಾರೆ. ತಂದೆಯ ಸೂಚನೆಯಂತೆ ಪರಶುರಾಮ ಯಾತ್ರೆಗೆ ಹೊರಡುತ್ತಾರೆ. ಇತ್ತ ರಾಜನ ಮಕ್ಕಳು ಕುಪಿತರಾಗಿ ಅವರೆಲ್ಲ ಜಮದಗ್ನಿ ಆಶ್ರಮಕ್ಕೆ ಬಂದು ಜಮದಗ್ನಿಯನ್ನು ಕೊಂದು ಅವರ ಶಿರವನ್ನು ಒಯ್ಯುತ್ತಾರೆ. ತೀರ್ಥಯಾತ್ರೆಯಿಂದ ಹಿಂದಿರುಗಿದ ಪರಶುರಾಮನಿಗೆ ತನ್ನ ತಂದೆಯನ್ನು ಕೊಂದಿರುವುದು ತಿಳಿಯುತ್ತದೆ. ಇದರಿಂದ ಅವನಿಗೆ ತುಂಬ ಕೋಪ ಉಂಟಾಗಿ ಕ್ಷತ್ರಿಯರನ್ನೆಲ್ಲ ಕೊಲ್ಲುವೆ ಎಂದು ವೀರಾವೇಶದಿಂದ ಹೋರಾಡುತ್ತಾನೆ. 21 ಬಾರಿ ಭೂಮಿಯಲ್ಲಿ ಸಂಚರಿಸಿ ಕ್ಷತ್ರಿಯರನ್ನು ಸಂಹರಿಸುತ್ತಾ ಹೋಗುತ್ತಾನೆ. ಸಮಂತ ಪಂಚಕ ಪರಶುರಾಮ 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ಸಮಸ್ತ ದುಷ್ಟ ಕ್ಷತ್ರಿಯರ ಕೊಂದು ಅವರ ರಕ್ತವನ್ನು ತುಂಬಿದ 5 ಕೊಳಗಳೇ ಸಮಂತ ಪಂಚಕ ಅಂತ ಕರೀತಾರೆ. ಪರಶುರಾಮ ತೀರ್ಥ ಅಂತಿದೆ. ನೋಡಿ, ಪರಶುರಾಮನು ತಂದೆಯ ಶಿರ ತಂದು ದೇಹದೊಂದಿಗೆ ಜೋಡಿಸುತ್ತಾನೆ. ಜಮದಗ್ನಿಗೆ ಪುನಃ ಜೀವ ಬರುತ್ತದೆ. ಪರಶುರಾಮನ ಧ್ಯೇಯವು ಭಕ್ತರನ್ನು ಕಾಪಾಡುವುದು.
ಪಾಪಿಷ್ಠರನ್ನು ನಾಶಪಡಿಸುವುದು. ಆದರೆ ಯಾವ ಕ್ಷತ್ರಿಯ ರಾಜನು ಬ್ರಾಹ್ಮಣರಿಗೆ ವಿಧೇಯನಾಗಿರುತ್ತಾನೋ ಅವರನ್ನು ಕೊಲ್ಲುತ್ತಿರಲಿಲ್ಲ. ಅವನು ಬ್ರಾಹ್ಮಣ ವರ್ಣಕ್ಕೆ ಸೇರಿದ್ದರೂ ಸನ್ನಿವೇಶ ಕಾರಣ ಕ್ಷತ್ರಿಯನಂತೆ ಕೆಲಸ ಮಾಡಬೇಕಾಗುತ್ತದೆ. ದುಷ್ಟ ಕ್ಷತ್ರಿಯರ ಕೊಂದು ಕೊಡಲಿಯಲ್ಲಿ ಮೆತ್ತಿದ್ದ ರಕ್ತದ ಕಲೆಯನ್ನು ತೊಳೆಯಲು ಎಲ್ಲೂ ಸಾಧ್ಯವಾಗದೆ ಕೊನೆಗೆ ತೀರ್ಥಹಳ್ಳಿ ಗ್ರಾಮದಲ್ಲಿ ತುಂಗಾ ನದಿಯಲ್ಲಿ ತೊಳೆದಾಗ ಆ ರಕ್ತದ ಕೊಲೆ ಹೋಯಿತಂತೆ. ಅದು ಪರಶುರಾಮ ತೀರ್ಥ ಎಂದು ಇಂದಿಗೂ ಪ್ರಸಿದ್ಧಿಯಾಗಿದೆ. ಪರಶುರಾಮರ ಬಳಿ ಪಿತಾಮಹ ಭೀಷ್ಮಾಚಾರ್ಯರು 425 ವರ್ಷಗಳ ಕಾಲ ವಿದ್ಯಾರ್ಜನೆ ಮಾಡಿದ್ದರು. ದ್ರೋಣಾಚಾರ್ಯರಿಗೆ ಎಲ್ಲ ಆಯುಧ ಪ್ರದಾನ. ದ್ರೋಣಾಚಾರ್ಯರು ಯಾರಲ್ಲೂ ಏನನ್ನೂ ಕೇಳುತ್ತಿರಲಿಲ್ಲ. ಆದರೆ ತನ್ನ ಮಗ ಅಶ್ವತ್ಥಾಮನಿಗಾಗಿ ಕುಡಿಯಲು ಹಾಲಿಗೂ ಪರದಾಡುತ್ತಿದ್ದಾಗ ಪರಮಾತ್ಮನನ್ನು ಬೇಡಿದರೆ ತಪ್ಪಿಲ್ಲವೆಂದು ಪರಶುರಾಮನಲ್ಲಿ ಕೋರುತ್ತಾರೆ. ಅಷ್ಟರಲ್ಲಿ ಪರಶುರಾಮ ತನ್ನಲ್ಲಿರುವ ಸಮಸ್ತವನ್ನೂ ಬ್ರಾಹ್ಮಣರಿಗೆ ದಾನವನ್ನು ಕೊಟ್ಟಿದ್ದ. ತನ್ನ ಬಳಿಯಿದ್ದ ಆಯುಧಗಳನ್ನೆಲ್ಲ ದ್ರೋಣಾಚಾರ್ಯರಿಗೆ ನೀಡಿದನು. ಅದೇ ಆಯುಧದಿಂದ ಕುರುಕ್ಷೇತ್ರ ಯುದ್ಧದಲ್ಲಿ ಹೋರಾಡಿದರು ದ್ರೋಣಾಚಾರ್ಯರು. ನೋಡಿ, ಕರ್ಣನಿಗೆ ವಿದ್ಯಾದಾನ ಮತ್ತು ಶಾಪ. ಪರಶುರಾಮ ಮೊದಲು ಕ್ಷತ್ರಿಯರಿಗೆ ವಿದ್ಯಾದಾನ ಮಾಡಿದ್ದರೂ ಕ್ಷತ್ರಿಯ ರಾಜ ತನ್ನ ತಂದೆಯ ಶಿರ ಕಡಿದು ನಂತರದಲ್ಲಿ ಯಾವ ಕ್ಷತ್ರಿಯರಿಗೂ ವಿದ್ಯಾದಾನ ಮಾಡುವುದಿಲ್ಲವೆಂದು ತೀರ್ಮಾನಿಸಿದ್ದ. ಕರ್ಣ ಸೂತಪುತ್ರನಾದ್ದರಿಂದ ದ್ರೋಣಾಚಾರ್ಯರಿಂದ ನಿರಾಕರಿಸಲ್ಪಟ್ಟು ಪರಶುರಾಮನ ಬಳಿ ಬಂದು ತಾನು ಬ್ರಾಹ್ಮಣ ಎಂದು ಸುಳ್ಳು ಹೇಳಿ ವಿದ್ಯಾರ್ಜನೆ ಮಾಡಿದ್ದ. ಒಮ್ಮೆ ಪರಶುರಾಮರು ಕರ್ಣನ ತೊಡೆಯಲ್ಲಿ ವಿಶ್ರಮಿಸಿದ್ದಾಗ ಒಂದು ಕೀಟವು ಕರ್ಣನ ತೊಡೆಯ ಭಾಗದಲ್ಲಿ ಕಡಿಯಿತು. ಆ ನೋವು ಎಷ್ಟೇ ತೀವ್ರವಾಗಿದ್ದರೂ ಕೂಡ ನೋವು ತಡೆದುಕೊಂಡೇ ಕರ್ಣ ಅಲ್ಲೇ ಇದ್ದ. ಆದರೆ ರಕ್ತಸ್ರಾವ ಹರಿದು ಪರಶುರಾಮನ ಸ್ಪರ್ಶಿಸಲು ಎಚ್ಚರಗೊಂಡಂತಹ ಪರಶುರಾಮ ಕರ್ಣನಿಗೆ ಹೇಳುತ್ತಾನೆ, ಇಷ್ಟು ನೋವು ತಡೆದುಕೊಳ್ಳಲು ಬ್ರಾಹ್ಮಣರಿಗೆ ಸಾಧ್ಯವಿಲ್ಲ. ನೀನು ಯಾವ ಜಾತಿ ಎಂದಾಗ ತನ್ನ ಜನ್ಮ ಜಾತಿಯನ್ನು ಗೊತ್ತಿಲ್ಲ ಎನ್ನುತ್ತಾನೆ ಕರ್ಣ. ನೀನೊಬ್ಬ ಕ್ಷತ್ರಿಯನೇ ಎಂದು ನಿರ್ಧರಿಸಿದ ಪರಶುರಾಮ ನಿನಗೆ ಒಳ್ಳೆಯ ಸಂದರ್ಭದಲ್ಲಿ ಬಾಣಪ್ರಯೋಗ ಸಮಯದಲ್ಲಿ ಮಂತ್ರ ಫಲಿಸುವುದಿಲ್ಲ ಎಂದು ಶಪಿಸಿದರು. ಅದೇ ಕಾರಣಕ್ಕಾಗಿ ಕುರುಕ್ಷೇತ್ರದಲ್ಲಿ ತನ್ನ ರಥ ಹೂತು ಹೋದಾಗ ಅರ್ಜುನನ ಬಾಣಕ್ಕೆ ಉತ್ತರವಾಗಿ ಬ್ರಹ್ಮಾಸ್ತ್ರ ಪ್ರಯೋಗಿಸಲಾಗದೆ ಪ್ರಾಣದೆತ್ತ ಕರ್ಣ. ಪರಶುರಾಮ ಕ್ಷೇತ್ರ ಅಂತ ಕರೀತಾರೆ. ಪರಶುರಾಮ ಎಲ್ಲ ದುಷ್ಟಕ್ಷೇತ್ರಿಯರನ್ನು ಕೊಂದ ನಂತರ ಸಮಸ್ತ ಭೂಮಂಡಲವನ್ನು ಬ್ರಾಹ್ಮಣರಿಗೆ ದಾನವನ್ನು ಮಾಡಿದನು. ನಂತರ ತನ್ನ ವಾಸಕ್ಕಾಗಿ ತನ್ನ ಕೊಡಲಿಯನ್ನು ಎಸೆದ ಅಥವಾ ಬಾಣವನ್ನು ಹೂಡಿದ. ಸ್ಥಳವು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಬಗ್ಲಾನ್ ತಾಲೂಕಿನ ಸಲ್ಹೇರ್ ಕೋಟೆಯಲ್ಲಿದೆ. ಮಹಾರಾಷ್ಟ್ರದ 2ನೇ ಅತಿದೊಡ್ಡ ಎತ್ತರದ ಶಿಖರ ಮತ್ತು ಅತಿ ಎತ್ತರದ ಕೋಟೆ. ಈ ಕೋಟೆಯ ಶಿಖರದ ಮೇಲೆ ಪರಶುರಾಮನಿಗೆ ಸಮರ್ಪಿತವಾದ ದೇವಾಲಯವಿದೆ, ಇಂದಿಗೂ ಇದೆ. ಮತ್ತು ಬಂಡೆಯಲ್ಲಿ ಸಾಮಾನ್ಯ ಮಾನವರು 4 ಪಟ್ಟು ಗಾತ್ರದ ಹೆಜ್ಜೆ ಗುರುತುಗಳಿವೆ. ಗೋಕರ್ಣದಿಂದ ಕನ್ಯಾಕುಮಾರಿಯವರೆಗೆ ಭಾರತದ ಪಶ್ಚಿಮ ಕರಾವಳಿಯ ಪ್ರದೇಶವನ್ನು ಪರಶುರಾಮ ಕ್ಷೇತ್ರ ಎಂದು ಕರೆಯುತ್ತಾರೆ. ಉಡುಪಿ ಕ್ಷೇತ್ರ, ಗೋಕರ್ಣ ಇವೆಲ್ಲವೂ ಆ ಕರಾವಳಿಯ ಭಾಗಗಳೆಲ್ಲವೂ ಪರಶುರಾಮ ಕ್ಷೇತ್ರವಾಗಿದೆ. ಆ ಕರ್ತವ್ಯ ಮುಗಿದ ಮೇಲೆ ಅವನು ಪುನಃ ಬ್ರಾಹ್ಮಣನಾಗಿ ಮಹೇಂದ್ರಗಿರಿಗೆ ಹೋಗಿ ತಪಸ್ಸಿನಲ್ಲಿ ತೊಡಗುತ್ತಾನೆ. ಪರಶುರಾಮನು ಪ್ರಾಜ್ಞ ಬ್ರಾಹ್ಮಣನಾಗಿ ಈಗಲೂ ಮಹೇಂದ್ರಗಿರಿಯಲ್ಲಿ ತಪಸ್ಸು ಮಾಡುತ್ತಿದ್ದಾನೆಂದು ಹೇಳುತ್ತಾರೆ. ಪರಶುರಾಮನ ಹಲವಾರು ಹೆಸರುಗಳಿದೆ. ಭಾರ್ಗವರಾಮ, ಪರಶುರಾಮ, ಜಮದಗ್ನಿಯ ಮಗನಾಗಿದ್ದಕ್ಕೆ ಜಾಮದಗ್ನ ಎಂದು ಕರೆಯುತ್ತಾರೆ. ಪರಶುವನ್ನು ಹೊತ್ತಿದ್ದರಿಂದ ಪರಶುರಾಮ ಅಂತ ಕರೀತಾರೆ. ಮಾತೃಕಾಚ್ಛೀದ ಅಂತ ಕರೀತಾರೆ, ತಾಯಿಯ ತಲೆಯನ್ನು ಕಡಿದುದರಿಂದ. ಮಾತೃಪ್ರನಾದ ಅಂತ ಕರೀತಾರೆ, ತಲೆ ಕಡಿದು ತಾಯಿಗೆ ಮತ್ತೆ ಜೀವವನ್ನು ತಂದೆಯ ಮೂಲಕ ವರ ಮೂಲಕ ಪಡೆದಿದ್ದರಿಂದ. ಕಾರ್ತವೀರ್ಯಾರಿ ಎಂದು ಕರೆಯುತ್ತಾರೆ, ತನ್ನ ತಂದೆಯ ಶಿರವನ್ನು ಕಡಿದ ಕಾರ್ತವೀರ್ಯನ ಕೊಂದದ್ದರಿಂದ. ಕ್ಷಾತ್ರಾಂತಕ ಎಂದು ಕರೆಯುತ್ತಾರೆ, 21 ಬಾರಿ ಭೂ ಪ್ರದಕ್ಷಿಣೆ ಮಾಡಿ ಸಮಸ್ತ ದುಷ್ಟ ಕ್ಷತ್ರಿಯರನ್ನು ಕೊಂದಿದ್ದರಿಂದ. ಸಹ್ಯಾದ್ರಿವಾಸಿ ಎಂದು ಕರೆಯುತ್ತಾರೆ, ಈಗಲೂ ಸಹ್ಯಾದ್ರಿಯಲ್ಲಿ ಪರಶುರಾಮ ಕ್ಷೇತ್ರ ಸೃಷ್ಟಿಸಿ ನೆಲೆಯಾಗಿದ್ದರಿಂದ. ಚಿರಂಜೀವಿ ಅಂತ ಕರೀತಾರೆ. ಇವರು ಪರಶುರಾಮ ಇವತ್ತಿಗೂ ಇದ್ದಾರೆ. ಪರಶುರಾಮ ಚಿರಂಜೀವಿ. 7 ಜನ ಚಿರಂಜೀವಿಗಳಲ್ಲಿ ಪರಶುರಾಮರು ಕೂಡ ಚಿರಂಜೀವಿಯಾಗಿದ್ದಾರೆ. ಇಂತಹ ಚಿರಂಜೀವಿ ಪರಶುರಾಮರ ಕಥೆಯನ್ನು ನಾವು ಕೇಳುವುದೇ ಮಹಾಭಾಗ್ಯ. ಅಂತಹ ಭಾಗ್ಯವನ್ನು ನಾವಿವತ್ತು ಈ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಈ ವಿಡಿಯೋವನ್ನು ಹೆಚ್ಚಿನ ಮಟ್ಟಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ.